ಗೊತ್ತಿರೋ ಹಾಗೆ ಈಗ ಯಾರ ಕೈಲಿ ಫೋನ್ ಇಲ್ಲ ಹೇಳಿ, ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರ ಕೈಲೂ ಫೋನ್ ಇದೆ. ರಶ್ಮಿಕಾ ಮಂದಣ್ಣ ಅವರು ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಏನಂದ್ರೆ ಈ AI ಬಳಸ್ಕೊಂಡು ಅಶ್ಲೀಲವಾಗಿ ಫೋಟೋನ ರೆಡಿ ಮಾಡುವಂತದ್ದು. ಈ AI ಅನ್ನೋದು ತುಂಬಾ ಒಳ್ಳೇದು, ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ, ತುಂಬಾ ಕೆಲಸಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಒಬ್ಬ ಮನುಷ್ಯ ಮಾಡ್ಬೇಕಾಗಿರೋ ತುಂಬಾ ಕೆಲಸಗಳು ಅದೇ ಮಾಡ್ಬಿಡುತ್ತೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಎಲ್ಲದರಲ್ಲೂ ಅಷ್ಟೇನೆ ಒಳ್ಳೆ ವಿಚಾರಗಳು ತೀರಾ ಕಡಿಮೆ ಸ್ಪ್ರೆಡ್ ಆಗುವಂಥದ್ದು, ಕೆಟ್ಟ ವಿಚಾರಗಳು ಬೇಗ. ರಶ್ಮಿಕಾ ಮಂದಣ್ಣ ಅವರ ಒಂದು ಫೋಟೋನ AI ಮೂಲಕ ಜನರೇಟ್ ಮಾಡಿ ಅಶ್ಲೀಲವಾಗಿ ರೆಡಿ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬಿಟ್ರು. ಸಿಕ್ಕಾಬಟ್ಟೆ ವೈರಲ್ ಆಯ್ತು ಅದು. ಬಟ್ ಕಾಮನ್ ಪೀಪಲ್ಸ್, ಸಾಮಾನ್ಯ ಜನರು ಅಂತ ಬಂದಾಗ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಬ್ಲಾಕ್ ಮೇಲ್ ಮಾಡುವಂಥದ್ದು, ಆತರ ಫೋಟೋಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ, ನೀನ್ ಸಾಯಿಸ್ಬಿಡ್ತಾರೆ. ಎದುರ್ಸೆ ಆ ಹುಡುಗಿನ ಆಪೋಸಿಟ್ ಅಲ್ಲಿರೋ ಹುಡುಗಿನ ಸಾಯಿಸ್ಬಿಡ್ತಾರೆ. ಅಂತವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇದಷ್ಟು ಅಂದ್ರೆ ಸಿಲ್ಲಿ ವಿಚಾರ ಅಲ್ಲ, ಇದು ತುಂಬಾ ಸೀರಿಯಸ್ ಆಗಿರುವಂತಹ ವಿಚಾರ. ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಈ ತರದೊಂದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಯಾರ ಕೈಲಿ ಫೋನ್ ಇಲ್ಲ ಹೇಳಿ, ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರ ಕೈಲೂ ಫೋನ್ ಇದೆ. ಒಂದಷ್ಟು ಜನ ಒಳ್ಳೇದಕ್ಕೆ ಫೋನನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ, ಒಂದಷ್ಟು ಜನ ಬೇಡವಾಗಿರೋ ವಿಚಾರಗಳಿಗೆ ಫೋನನ್ನ ಯೂಸ್ ಮಾಡ್ತಿದ್ದಾರೆ. ತಿಳ್ಕೋಬೇಕು, ಒಳ್ಳೇದಾಗ್ಬೇಕು ಅಂತ ಅನ್ನೋದಾದ್ರೆ ಫೋನ್ ಒಂದೇ ಸಾಕು. ನೀವ್ ಎಷ್ಟಾದ್ರೂ ಒಳ್ಳೆ ವಿಚಾರಗಳನ್ನ ಕಲ್ತು ಮುಂದೆ ಹೋಗ್ಬೋದು. ನೀವ್ ಅದೇ ಇಲ್ಲ ಬೇಡ, ನನಗೆ ಒಳ್ಳೇದಾಗ್ಬಾರ್ದು, ನನ್ ಕೆಟ್ಟದ್ ಕಲ್ತ್ಕೊಂಡು ಇಲ್ಲೇ ಇರ್ಬೇಕು ಅಂತಂದ್ರೆ ನೀವು ಅದೇ ಫೋನಿಂದ ಕೆಟ್ಟವ್ರು ಕೂಡ ಆಗ್ಬಹುದು. ಚಾಯ್ಸ್ ನಮ್ ಕೈಯಲ್ಲೇ ಇರುತ್ತೆ. ಇವತ್ತಂತದ್ದೇ ಒಂದು ವಿಚಾರ ನೋಡಿದೆ. ರಶ್ಮಿಕಾ ಮಂದಣ್ಣ ಅವರು ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಏನಂದ್ರೆ ಈ AI ಬಳಸ್ಕೊಂಡು ಅಶ್ಲೀಲವಾಗಿ ಫೋಟೋನ ರೆಡಿ ಮಾಡುವಂಥದ್ದು. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ನನ್ನ ಫೋಟೋನ ಅಶ್ಲೀಲವಾಗಿ ರೆಡಿ ಮಾಡಿದ್ದಾರೆ, ಯಾರ್ದೋ ಬಾಡಿಗೆ ಯಾರ್ದೋ ಫೇಸ್ನ ಇಟ್ಟು ಕೆಟ್ಟದಾಗ ಮಾಡಿದ್ದಾರೆ. ಈ ತರ ಎಲ್ಲ ಒಂದಷ್ಟು ಜನ ಪ್ರತಿದಿನ, ನೀವು ಯಾವ್ದಾದ್ರು ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಎಷ್ಟು ಕೇಸ್ಗಳು ದಾಖಲಾಗುತ್ತೆ ಪ್ರತಿದಿನ ಇಂಥ ಒಂದು ವಿಚಾರಗಳು. 18+ ಆಗಿರ್ಬೋದು, ಅಂಡರ್ 18 ಆಗಿರ್ಬೋದು, ಈ ಎಲ್ಲಾ ತರ ಹೆಣ್ಣು ಮಕ್ಕಳಿಗೆ ಇದೊಂದು ಸಿಕ್ಕಾಪಟ್ಟೆ ನಡೀತಿದೆ. ಹಂಗಂತ ಗಂಡ್ ಮಕ್ಳ ಮೇಲೆ ಆಗ್ತಿಲ್ಲ ಅಂತಲ್ಲ, ಅಲ್ಲೂ ಕೂಡ ಈ AI ಅನ್ನೋದು ತುಂಬಾ ಒಳ್ಳೇದು, ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ, ತುಂಬಾ ಕೆಲಸಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಒಬ್ಬ ಮನುಷ್ಯ ಮಾಡ್ಬೇಕಾಗಿರೋ ತುಂಬಾ ಕೆಲಸಗಳು ಅದೇ ಮಾಡ್ಬಿಡುತ್ತೆ. ಸೊ AI ತುಂಬಾನೇ ಒಳ್ಳೇದು. ಅದ್ರ ರಶ್ಮಿಕಾ ಮಂದಣ್ಣ ಅವ್ರದ್ದು ರೀಸೆಂಟ್ ಆಗಿ ತಾವೆಲ್ಲರೂ ನೋಡೇ ಇರ್ತೀರಾ, AI ಅಲ್ಲಿ ಆ ಫೋಟೋನ ಜನರೇಟ್ ಮಾಡಿ ಅಶ್ಲೀಲವಾಗಿ ರೆಡಿ ಮಾಡಿ ವೈರಲ್ ಮಾಡ್ತಾರೆ. ನನಗೆ ಗೊತ್ತಿರಂಗೆ ನಮ್ಮ ಸರೌಂಡಿಂಗ್ ಅಲ್ಲಿ ಒಳ್ಳೇದು ಬೇಗ ಸ್ಪ್ರೆಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕೆಟ್ಟದಂತ ಬಂದ್ರೆ ಒಂದು ಪೋಸ್ಟ್ ಆಗಿರ್ಬಹುದು, ವಿಡಿಯೋ ಆಗಿರ್ಬಹುದು, ಅದು ಬೇಡವಾಗಿದ್ದೇ ಆಗಿರಬಹುದು, ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ. ತಮಗೆ ತುಂಬಾ ವಿಚಾರಗಳು ಗೊತ್ತು ಇಂಥದ್ಗೆಲ್ಲ. ಒಳ್ಳೇದು ಎಂತೆಂತ ಒಳ್ಳೊಳ್ಳೆ ವಿಚಾರಗಳು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದೆ. ಬಟ್ ಕೆಟ್ಟ ವಿಚಾರಗಳು 90% ಜನಕ್ಕೆ ಗೊತ್ತಿದ್ರೆ, ಒಳ್ಳೆ ವಿಚಾರಗಳು ಒಂದು 20% ಜನಕ್ಕೆ ಗೊತ್ತಾಗುತ್ತೆ. ಅಷ್ಟೇ ಅದು ಸ್ಪ್ರೆಡ್ ಆಗೋದು ಒಳ್ಳೆ ವಿಚಾರಗಳು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಎಲ್ಲದರಲ್ಲೂ ಅಷ್ಟೇನೆ ಒಳ್ಳೆ ವಿಚಾರಗಳು ತೀರಾ ಕಡಿಮೆ ಸ್ಪ್ರೆಡ್ ಆಗುವಂಥದ್ದು, ಕೆಟ್ಟ ವಿಚಾರಗಳು ಬೇಗ. ರಶ್ಮಿಕಾ ಮಂದಣ್ಣ ಅವರ ಒಂದು ಫೋಟೋನ AI ಮೂಲಕ ಜನರೇಟ್ ಮಾಡಿ ಅಶ್ಲೀಲವಾಗಿ ರೆಡಿ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬಿಟ್ರು. ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು. ಆಗ ಅದನ್ನು ಕೂಡ ಹೇಳಿದ್ರು, ಅದು ನಾನಲ್ಲ, ಅದು ಇವರು AI ಮೂಲಕ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ರು. ಅಂತವ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ರಶ್ಮಿಕಾ ಮಂದಣ್ಣ ಅವರು, ಯಾವುದೇ ಕಾರಣಕ್ಕೂ ಅಂತವ್ರನ್ನ ಬಿಡಬಾರದು, ಅದು ತಪ್ಪು, ಅವ್ರು ಮಾಡ್ತಿರೋದು ತಪ್ಪು. ಈ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವ್ರು ಮೆನ್ಷನ್ ಮಾಡೋದು ಏನಂದ್ರೆ ಸೆಲೆಬ್ರಿಟೀಸ್ಗಳ ನಕಲಿ ಮತ್ತು ಅಶ್ಲೀಲ ಫೋಟೋಸ್ಗಳು, ವಿಡಿಯೋಗಳನ್ನ AI ಮೂಲಕ ಜನರೇಟ್ ಮಾಡಿ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬರೀ ಸೆಲೆಬ್ರಿಟೀಸ್ ಮಾತ್ರ ಅಲ್ಲ, ಸಮ್ಟೈಮ್ಸ್ ಸೆಲೆಬ್ರಿಟೀಸ್ ಅದನ್ನ ತಗೊಳ್ತಾರೆ. ಬಿಡು, ಓಕೆ, ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರ್ತೀನಿ, ಸಮ್ ಮೂಮೆಂಟ್ಸ್ ಅಥವಾ ಸಮ್ಟೈಮ್ಸ್ ತುಂಬಾ ಶಾರ್ಟ್ ಡ್ರೆಸ್ ಅಥವಾ ಡೀಪ್ ನೆಕ್ ಇರುವಂತಹ ಡ್ರೆಸ್ಗಳನ್ನ ಹಾಕೊಂಡು ಆಕ್ಟ್ ಮಾಡಿರ್ತೀನಿ. ಬಟ್ ಕಾಮನ್ ಪೀಪಲ್ಸ್, ಸಾಮಾನ್ಯ ಜನರು ಅಂತ ಬಂದಾಗ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಬ್ಲಾಕ್ ಮೇಲ್ ಮಾಡುವಂಥದ್ದು, ಆತರ ಫೋಟೋಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ, ನೀನ್ ಸಾಯಿಸ್ಬಿಡ್ತಾರೆ. ಎದುರ್ಸೆ ಆ ಹುಡುಗಿನ ಆಪೋಸಿಟ್ ಅಲ್ಲಿರೋ ಹುಡುಗಿನ ಸಾಯಿಸ್ಬಿಡ್ತಾರೆ. ಅಂತವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇದಷ್ಟು ಅಂದ್ರೆ ಸಿಲ್ಲಿ ವಿಚಾರ ಅಲ್ಲ, ಇದು ತುಂಬಾ ಸೀರಿಯಸ್ ಆಗಿರುವಂತಹ ವಿಚಾರ. ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಈ ತರದೊಂದು ಇಟ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ, ಒಂದಷ್ಟು ಜನ ಸಿಗ್ಲಿಲ್ಲ ಅಂತಂದ್ರು ಬ್ಲಾಕ್ ಮೇಲ್ ಮಾಡ್ತಾರೆ, ಸಿಕ್ಕಿರೋರ್ನ ನೀಟಾಗಿ ನೋಡ್ಕೊಳ್ಳಲ್ಲ. AI ಮೂಲಕ ಬೇಕಾಬಿಟ್ಟಿಯಾಗಿ ಯಾವುದೋ ಒಂದು ಬಾಡಿಗೆ ಯಾವುದೋ ಒಂದು ಡ್ರೆಸ್ನ ಆಡ್ ಮಾಡ್ಕೊಳ್ತಾರೆ. ಹಂಗಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಫೋಟೋನೇ ಹಾಕ್ಬೇಡ್ದ, ಅಥವಾ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ಬಾರ್ದ, ವಿಡಿಯೋ ಹಾಕ್ಬಾರ್ದ ಅಂತ ಒಂದಷ್ಟು ಜನಕ್ಕೆ ಅನ್ಸುತ್ತೆ. ಒಂದಷ್ಟು ಜನ ಇವತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿಲ್ಲ. ಕಾರಣ ಬಿಕಾಸ್ ಈ ತರ ಆಗ್ತಿದೆ. ಯಾವ್ದೋ ಒಂದು ಒಳ್ಳೆ ಫೋಟೋ ಹಾಕಿದ್ರೆ ಅದನ್ನ ತೆಗ್ದು ಏನೋ ಒಂದ್ ಮಾಡಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ, ಹೆಸರು ಹಾಳು ಮಾಡ್ತಾರೆ ನಮ್ದು. ನಾಳೆ ದಿನ ನಾವ್ ಹೇಳ್ಬಹುದು ಇದು AI ವಿಡಿಯೋ ಅಥವಾ AI ಫೋಟೋ ಅಂತ ಹೇಳ್ಬಹುದು. ಬಟ್ ಆದ್ರೂ ಎಲ್ಲರ ತಲೆಯಲ್ಲೂ ಅದನ್ನ ಕೂತ್ ಬಿಟ್ಟಿರುತ್ತೆ.
ಸೊ ಅಂಥವ್ರ ಮೇಲೆ ಕ್ರಮವನ್ನ ತಗೊಳ್ಬೇಕು, ಕ್ರಮ ಜಾರಿ ಆಗ್ಬೇಕು, ಅಂಥವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಡ್ಬೇಕು. ಒಂದಷ್ಟು ಜನ ಹೆದರ್ಕೊಂಡು ದುಡ್ಡಿಗೋಸ್ಕರ ಅಥವಾ ಬೇರೆ ಇನ್ಯಾವುದೋ ಉದ್ದೇಶ ಇಟ್ಕೊಂಡು AI ಜನರೇಟ್ ಮಾಡಿರೋ ಫೋಟೋಸ್ನ ಅವರಿಗೆ ಕಳಿಸಿ, ನೀ ಇದ್ ಮಾಡ್ಲಿಲ್ಲ ಅಂದ್ರೆ ಅಥವಾ ನೀನ್ ಇಷ್ಟು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಇದನ್ನ ಪಬ್ಲಿಕ್ ಮಾಡ್ಬಿಡ್ತೀನಿ. ಕೆಲವು ಹೆಣ್ಮಕ್ಳು ಬೋಲ್ಡ್ ಆಗಿ ತಗೊಳ್ತಾರೆ, ನೀನ್ ಪಬ್ಲಿಕ್ ಮಾಡ್ಕೊ ನಾನು ಮುಂದೆ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಬಟ್ ಒಂದಷ್ಟು ಜನ ಹೆಣ್ಮಕ್ಳು ಸಖತ್ ಸೆನ್ಸಿಟಿವ್ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗ್ದಲೆ ಸಾಯುವಂತ ನಿರ್ಧಾರಗಳನ್ನ ಮಾಡ್ತಾರೆ. ಸೊ ನಾನ್ ಏನ್ ಹೇಳ್ತೀನಿ ಅಂತಂದ್ರೆ ಒಳ್ಳೇದಕ್ಕೆ ಬಳಸ್ಕೊಳ್ಳಿ AI ಅಂತಲ್ಲ, ಫೋನ್ ಆಗಿರ್ಬೋದು, 1.5 GB ಅಥವಾ 2 GB ಇಂಟರ್ನೆಟ್ ಸಿಕ್ಕತ್ತೆ, ಫ್ರೀ ವೈಫೈ ಸಿಕ್ಕತ್ತೆ ಕೆಲವೊಂದು ಜಾಗದಲ್ಲಿ. ಸೊ ಅದನ್ನ ನೀಟಾಗಿ ಬಳಸಿ. ನಾನೇನ್ ಹೇಳ್ತೀನಿ ಅಂದ್ರೆ ನಿಮಗೆ ಏನ್ ಬೇಕು ನೀವು ಎಲ್ಲಾ ತರ ಯೂಸ್ ಮಾಡ್ಕೊಳ್ಳಿ, ಬಟ್ ಇನ್ನೊಬ್ರಿಗೆ ನೋವಾಗ್ದಂಗೆ ಯೂಸ್ ಮಾಡಿ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನೀವು ಕೆಟ್ಟದಕ್ಕಾದ್ರೂ ಬಳಸ್ಕೊಳ್ಳಿ, ಒಳ್ಳೇದಕ್ಕಾದ್ರೂ ಬಳಸ್ಕೊಳ್ಳಿ, ಬಟ್ ನಿಮ್ ಆಪೋಸಿಟ್ ಅಲ್ಲಿ ಯಾವ ಪರ್ಸನ್ ಇರ್ತಾರೆ, ಯಾರೇ ಆಗಿರಬಹುದು, ದಾರಿ ಹೋಗೋರಾಗಿರ್ಬಹುದು, ನಿಮ್ಮನೇಲಿರೋ ಅಕ್ಕ ತಂಗಿರಾಗಿರ್ಬಹುದು, ಯಾರೇ ರಿಲೇಟಿವ್ಸ್ ಆಗಿರ್ಬಹುದು, ಯಾರೇ ಆಗಿರ್ಬಹುದು, ಅವ್ರಿಗೆ ಹರ್ಟ್ ಆಗಂಗ್ ನೀವು ನಡ್ಕೋಬೇಡಿ. ಒಂದಷ್ಟು ಜನ AI ಈ ತರ ಎಲ್ಲ ಜನರೇಟ್ ಮಾಡಿ ಬ್ಲಾಕ್ ಮೇಲ್ ಮಾಡೋದು ಅಥವಾ ಅವ್ರ ಸಾವಿಗೆ ಕಾರಣ ಆಗೋದು ಅಥವಾ ಅವ್ರಿಗೆ ಇರಿಟೇಟ್ ಮಾಡೋದು ಈಗಲೂ ಕೂಡ ನಡೀತಾನೆ ಇದೆ. ನಿಮ್ಮನೆ ಹೆಣ್ಮಕ್ಳಿಗೂ ಈ ರೀತಿ ಯಾರಾದ್ರೂ ಮಾಡಿದಾಗ ನಿಮಗೆ ಆ ಫೀಲ್ ಹಿಂಗಿರುತ್ತೆ, ಅದನ್ನೊಂದ್ಸಲ ಫೀಲ್ ಮಾಡಿ, ಗೊತ್ತಾಗತ್ತೆ ಅವಾಗ ನಿಮಗೆ. ಸೊ ಆದಷ್ಟು ಫೋನನ್ನ ಒಳ್ಳೇದಕ್ಕೆ ಬಳಸಿ. ಇಂಟರ್ನೆಟ್ನು ಕೂಡ 1.5-2 GB ಸಿಕ್ಕುತ್ತೆ ನಿಮಗೆ ಪ್ರತಿದಿನ, ಒಳ್ಳೇದಕ್ಕೆ ಬಳಸಿ ಅಂತ ಹೇಳ್ತೀನಿ. ಇವ್ರು ಇದ್ರ ಬಗ್ಗೆ ಲೀಡ್ ತಗೊಳ್ಳೋರು ತುಂಬಾ ಖುಷಿ ಆಯ್ತು. ಬಟ್ ಎಲ್ಲಾ ಸೆಲೆಬ್ರಿಟೀಸ್ಗಳು ಅಥವಾ ಕಾಮನ್ ಪೀಪಲ್ಸ್ ಇದ್ರ ಬಗ್ಗೆ ತಗೋಬೇಕು ಲೀಡ್ನ. ಅದ್ರ ಜೊತೆಗೆ ನಿಮಗೆ ಈ ತರ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ರೆ ಅಥವಾ ಅಶ್ಲೀಲವಾಗಿ ಈ ತರ ಫೋಟೋಸ್ನ ಎಡಿಟ್ ಮಾಡಿ ನಿಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ರೆ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಳ್ಳುವಂತಹ ನಿರ್ಧಾರಗಳನ್ನ ತಗೊಳ್ಳೋದಾಗಿರ್ಬಹುದು ಅಥವಾ ಇಡೀ ಜಗತ್ತಿಗೆ ಹೇಳ್ಕೊಂಡು ಬರೋದಾಗಿರ್ಬಹುದು, ಇದನ್ನ ಮಾಡೋದಕ್ಕಿಂತ ತುಂಬಾ 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 ಸಿಂಪಲ್ ಆಗಿ ಟಿಪ್ ಹೇಳ್ತೀನಿ. ನಿಮ್ ನಿಯರ್ ಬೈ ಎಲ್ಲಿ ಕ್ರೈಮ್ ಬ್ರಾಂಚ್ ಇರುತ್ತೋ ಅಥವಾ ಮಹಿಳಾ ಠಾಣಾ ಅಂತ ಇರುತ್ತೆ, ಈಗೆಲ್ಲ ಹೆಣ್ಮಕ್ಳು ಎಲ್ಲೋ ಹೋಗಿ ಹೇಳ್ಕೊಳಕ್ ಆಗಲ್ಲ, ಎಲ್ಲರೂ ಇರೋ ಜಾಗದಲ್ಲಿ ಹೋಗಿ ಹೇಳ್ಕೊಳಕ್ ಆಗಲ್ಲ. ಸೊ ನಮಗೆ ಅಂತ ಒಂದು ಪ್ರೊಟೆಕ್ಷನ್ ಅಥವಾ ಏನೋ ಒಂದು ಬೇಕು ಅಂತಂದಾಗ ಈ ತರ ಮಹಿಳಾ ಠಾಣಾ ಅಥವಾ ನೀವು ಯಾವ್ದಾದ್ರು ಒಂದು ಸ್ಟೇಷನ್ ನಿಮ್ಮೂರಲ್ಲಿ, ಎಲ್ಲ ಊರಲ್ಲೂ ಇರುತ್ತೆ ಈಗ ಮಹಿಳಾ ಠಾಣಾ ಅಂತ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಬೇರೆಯವ್ರ ಮುಂದೆ ಏನ್ ಹೇಳ್ಕೊಳಕ್ ಆಗಲ್ವೋ ಅದನ್ನ ಇಲ್ಲಿ ಹೇಳ್ಕೊಳ್ಬಹುದು ಅಂತ ನೀವು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಬಿಡಿ. ಆ ID ಮೇಲೆ ಯಾವ್ದಾದ್ರು ಒಂದು ID-ಇಂದ ನಿಮಗೆ ಕೆಟ್ಟದಾಗ ಮೆಸೇಜ್ ಮಾಡೋದು ಅಥವಾ ಅಶ್ಲೀಲವಾಗಿ ಈ ತರ ಎಡಿಟ್ ಮಾಡಿ ನಿಮಗೆ ಕಳ್ಸೋದ್ ಮಾಡಿದ್ರೆ ಸಿಂಪಲ್ ಆಗಿ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ಈ ತರ ಒಂದು ID-ಇಂದ ಈ ತರ ನನಗೆ ಅಶ್ಲೀಲವಾಗಿ ಫೋಟೋಸು ವಿಡಿಯೋಸು ಬರ್ತಾ ಇದೆ, ನನ್ನ ಫೋಟೋಸ್ನ ಇಟ್ಕೊಂಡು ಈ ರೀತಿಯಾಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಡಿ. ಹೆದರ್ಕೊಂಡು ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಅಥವಾ ನಿಮ್ಮನೆಯವರಿಗೆಲ್ಲ ನೀವು ಗಾಬರಿನ ಬರ್ಸೋದು ಅವಶ್ಯಕತೆ ಇರಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಆ ಸ್ಟೇಷನ್ ಅಲ್ಲೂ ಕೂಡ ಅದನ್ನೊಂದು ಗೌಪ್ಯವಾಗಿ ಇಟ್ಕೊಳ್ತಾರೆ. ಅದನ್ನೆಲ್ಲರ ಮುಂದೆ ಹೇಳೋದು, ನಿಮ್ ಪೇರೆಂಟ್ಸ್ನ ಕರ್ಸಿ, ಇವ್ರನ್ನ ಕರ್ಸಿ ಏನು ಕೇಳಲ್ಲ, ಅವರು ಏನೂ ಹೇಳೋದು ಇಲ್ಲ. ಸೊ ಆ ಕಂಪ್ಲೇಂಟ್ ಅನ್ನ ತಗೊಂಡು ಆದಷ್ಟು ನೀವು ಲೈನ್ ಫಾಲೋ ಅಪ್ ಮಾಡಿ ಪ್ರತಿದಿನ ಅಥವಾ 2 days ಒಂದ್ಸಲ ಸಿಕ್ಕಿದ್ರೆ ಸರ್ ಅವ್ರು ಯಾರು ಸರ್ ಈ ತರ ಮಾಡ್ತಿದ್ದಾರೆ, ಇನ್ನೂ ಜಾಸ್ತಿ ಆಗ್ತಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬಂದ್ಮೇಲೂ ಕೂಡ ಒಂದು ಫಾಲೋ ಅಪ್ ಮಾಡೋದ್ರಿಂದ 100% ಅವ್ರು ಯಾರು ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾರೆ. ಹುಡ್ಕೊಂಡ್ ಬಂದ್ಮೇಲೆ ಅವ್ರನ್ನ ಕರ್ಕೊಂಡ್ ಬರ್ತಾರೆ, ನಿಮ್ಮನ್ನು ಕೂರಿಸ್ಕೊಳ್ತಾರೆ, ಕೇಳ್ತಾರೆ, ಆಪ್ಷನ್ ಕೂಡ ಕೊಡ್ತಾರೆ. ಏನಾದ್ರು ಮುಚ್ಚಳಿಕೆ ಬರೆಸ್ಕೊಳ್ತೀರಾ ಅಥವಾ ನೀವೇನಾದ್ರೂ ಅವ್ರ ಮೇಲೆ FIR ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೇನ್ ಅನ್ಸುತ್ತೆ ಆ ಟೈಮಲ್ಲಿ ಲೀಡ್ ತಗೊಳ್ಳಿ. ತೀರಾ ಅತಿರೇಕಕ್ಕೆ ಹೋಗಿತ್ತು ಅಂತಂತಂದ್ರೆ FIR ಮಾಡಿಸಿ, ಇಲ್ಲಾಂದ್ರೆ ಮುಚ್ಚಳಿಕೆ ಬರ್ಸ್ಕೊಳ್ಬಹುದು. ಈ ರೀತಿಯಾಗಿ ಬರ್ಸ್ಕೊಳ್ತಾರೆ. ಇನ್ ಮುಂದೆ ಯಾವುದೇ ರೀತಿ ಈ ತರ ಸಮಸ್ಯೆಗಳನ್ನ ಮಾಡಲ್ಲ. ಏನಾದ್ರೂ ಈ ತರ ಯಾವ್ದಾದ್ರು ಆಯ್ತು ಅಂತಂದ್ರೆ ನಾವ್ FIR ಮಾಡಿಸಬಹುದು ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ಅನ್ನ ತಗೊಳ್ತಾರೆ. ಸೊ ಇದು ಬೇಸಿಕ್ ಗೊತ್ತಿರ್ಲಿ, ನಿಮ್ಗೂ ಕೂಡ ಗೊತ್ತಿರ್ಲಿ ಈ ನಾಲೆಡ್ಜು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡೆ ಅಷ್ಟೇನೆ. ಸೊ ಯಾವ್ದಕ್ಕೂ ಹೆದರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಒಳ್ಳೆಯವರಾಗಿದ್ರೆ ಒಳ್ಳೇದಾಗಿದ್ರೆ ಯಾವ್ದಕ್ಕೂ ಹೆದರ್ಬೇಕು ಅನ್ನೋದೇನಿಲ್ಲ. ಒಂದಷ್ಟು ಜನ ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡಿ ಈ ರೀತಿಯಾಗಿ ಜನರೇಟ್ ಮಾಡ್ಕೊಂಡು AI ಮೂಲಕ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡುವಂತದ್ದಿದೆ. ಯಾವ್ದಕ್ಕೂ ಹೆದರ್ಕೊಳ್ದಲೆ, ಯಾವ್ದಕ್ಕೂ ಬಗ್ದಲೆ ನಿಮಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದಕ್ಕೆ ಮುನ್ನುಗ್ಗಿ. ಯಾವುದೇ ಕಾರಣಕ್ಕೂ ಜೀವ ಕಳ್ಕೊಳ್ಳೋದಾಗಿರ್ಬಹುದು, ನೋವು ಮಾಡ್ಕೊಳ್ಳೋದಾಗಿರ್ಬಹುದು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ನಿಸ್ತು? ಈ ತರ AI-ನ ಇಟ್ಕೊಂಡು ಏನೇನೋ ಮಾಡ್ತಿದ್ರೆ ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನಿಮಗೇನಾದ್ರೂ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದ್ದನ್ನ ಹೆಂಗೆ ಸಾಲ್ವ್ ಮಾಡ್ಕೊಂಡ್ರಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಸ್ಪೀಡ್ ಪ್ಲಸ್ ನ ವಿಶೇಷ. ನಮಸ್ಕಾರ.